ಲಕ್ಕು ನೀನು ಡೊಮ್ ಡಬಕ್ಕಾಗಿದೆಯಲ್ಲಕ್ಕು. ಹುಷಾರು ಎದ್ರುಕೊಂಡವನು. ಗೈಸ್, ನಾನು ಡೈಲಿ ಅಷ್ಟೇ ಇವನ್ನ ಸ್ಕೂಲಿಗೆ ಬಿಟ್ಟು ಬರಬೇಕಾದ್ರೆ ಕರ್ಕೊಂಡು ಬರಬೇಕಾದ್ರೆ ನಾನು ಫೋನೇ ಯೂಸ್ ಮಾಡೋದಿಲ್ಲ. ಇವನು ಬ್ಯಾಗ್ ಒಳಗಡೆ ಫೋನ್ ಹಾಕ್ಬಿಟ್ಟು ಕರ್ಕೊಂಡೋಗಿ ಕರ್ಕೊಂಡು ಬರ್ತಿದ್ದೆ. ಆದರೆ ಇವತ್ತು ಅಮ್ಮ ನಾನು ನಡ್ಕೊಂಡು ಹೋಗ್ತೀನಿ, ನಾನು ವೀಡಿಯೋ ಮಾಡು ಅಂತ ಇವನೇ ಕೇಳಿ ವೀಡಿಯೋ ಮಾಡಿಸ್ಕೊತಿದ್ದಾನೆ ನೋಡ್ರಿ. ನಿಜ ನೀವು ನಂಬಲ್ಲ, ಅವನೇ ಕೇಳಿ ವಿಡಿಯೋ ಮಾಡಿಸ್ಕೊತಿದ್ದಾನೆ. ಹಾಗಾಗಿ ಈ ವಿಡಿಯೋ ಇಲ್ಲಿಂದನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬರ್ತ್ಡೇಗೆ ಹೊರಟಿದ್ದೀವಿ. ಅದ್ರ ಜೊತೆಗೆ ಇಲ್ಲಿ ನೋಡಿ, ನನ್ನ ಮಗುಂಗೆ ಇವತ್ತೇ ಸಿಕ್ಕಾಪಟ್ಟೆ ಹೋಮ್ವರ್ಕ್ ಕೊಟ್ಟಿದ್ದಾರೆ. ಹೋಮ್ವರ್ಕು ಎಷ್ಟು ಕೊಟ್ಟಿದ್ದಾರೆ ಅಂದರೆ ದಿನಾಗಲೂ ಇದೊಂದು ಪೇಜ್ ಇರ್ತಿತ್ತಷ್ಟೇ. ಆದರೆ ಇದು ಇವತ್ತು ಮೊನ್ನೆ ಆಬ್ಸೆಂಟ್ ಆಗಿದ್ದ ಇವನು ಸ್ಯಾಟರ್ಡೆ. ಹಾಗಾಗಿ ಆ ಬುಕ್ನೂ ಅಷ್ಟೇ ಇವತ್ತೇ ಕೊಟ್ಟು ಕಳಿಸಿದ್ದಾರೆ ನೋಡಿ. ಅದ್ರದ್ದು ಎಷ್ಟು ಇಲ್ಲಿಂದ ನೋಡಿ 4ನೇ ತಾರೀಕು ಆಬ್ಸೆಂಟ್ ಆಗಿದ್ದು ಬರೆದಿದ್ದಾರೆ. ಇದೊಂದು ಬರಿಬೇಕು, ಜಿಗ್ಜಾಗ್ ಲೈನು, ಇದೊಂದು ಇದೊಂದು ಬುಕ್ಕು. ನೆಕ್ಸ್ಟು ಆರ್ಟ್ ಆ್ಯಂಡ್ ಕ್ರಾಫ್ಟು ಒಂದಿದೆ. ಇದು ನೋಡಿ, ಇದೊಂದು ಸ್ಕ್ರಬ್ ಮಾಡೋಕ್ಕೆ ಕೊಟ್ಟಿದ್ರು. ಇದನ್ನು ಇವಾಗ ಒಂದು 5 ನಿಮಿಷ ಮುಂಚೆ ಮಾಡ್ದೆ. ಇದು ಈಸಿ ಐತೆ ಅಂತ ಹೇಳ್ಬಿಟ್ಟು ಇವೆರಡನ್ನೂ ಆವಾಗಲೇ ಮುಂಚೆ ಮಾಡ್ದೆ. ಇವೆರಡು ಬುಕ್ ಜೊತೆಗೆ ಇದು ಒಂದಿದೆ ಇವತ್ತು ನೋಡಿ, ಸ್ಟ್ಯಾಂಡಿಂಗ್ ಲೈನು. ಸೇಮ್ ಲೈನ್ ಇಲ್ಲೂ ಬರಿಬೇಕು. ಹೋಮ್ವರ್ಕ್ ಕೊಟ್ಟಿದ್ದಾರೆ. 1 2 3 4 ಬುಕ್ ಕೊಟ್ಟಿದ್ದಾರೆ. ಪಾಪಚ್ಚಿ, ಈ ನರ್ಸರಿಗೆ ಎಷ್ಟು ಹೋಮ್ವರ್ಕ್ ಇದೆ ನೋಡಿ ನಮ್ಮ ಬುಜ್ಜಿಗೆ. ಇಷ್ಟು ಮುಗಿಸ್ಬೇಕು. ಇವಾಗ ಇಷ್ಟು ಬರೆಯೋಕ್ಕಾಗಲಿಲ್ಲ ಅಂದ್ರೂ ಅಟ್ಲೀಸ್ಟು ಒಂದು 3/4 ಭಾಗ ಮುಗಿಸಿ ನಾನು ಬಸ್ ಹತ್ತುತ್ತೀನಿ. ಇಲ್ಲಾಂದರೆ ಅವನು ನಾಳೆ ಸ್ಕೂಲಲ್ಲಿ ಹೋಮ್ವರ್ಕ್ ತೋರಿಸೋದಕ್ಕಾಗೋದಿಲ್ಲ. ಮತ್ತು ನಾನು ರಿಟರ್ನ್ ಎಷ್ಟು ಗಂಟೆಗೆ ಬರ್ತೀನಿ ಅನ್ನೋ ಗೊತ್ತಿಲ್ಲ. ಸೊ ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ಮುಗಿಸಿ ಆದಷ್ಟು ಒಂದು 2:30-3 ಗಂಟೆ ಅಷ್ಟೊತ್ತಿಗಾದರೂ ಬಸ್ ಹತ್ತಬೇಕು. ಬುಜ್ಜಿಗೆ ಊಟ ಮಾಡಿಸಿ ಹೋಮ್ವರ್ಕ್ ಮಾಡಿಸಿ ಬಸ್ ಹತ್ತೋ ಅಷ್ಟಿಗೆ 3:15 ಆಯಿತು. ಸೀಟ್ ಅಂತೂ ಸಿಕ್ಕಿದೆ. ಇವಾಗ ಅಲ್ಲಿಗೆ ಹೋಗೋ ಅಷ್ಟಿಗೆ ಒಂದು 4:15 ಆಗ್ಬೋದು. 2 hours later. ಬಸ್ ಸ್ಟಾಪಿಂದ ಇವಾಗ ಹೊರಗಡೆ ಬಂದೆ. ಜಿಟಿ ಮಳೆ ಬರ್ತಾಯಿದೆ. ವೆದರ್ ಮಾತ್ರ ಸಖತ್ತಾಗೈತೆ. ನಾನು ರೋಡ್ ಕ್ರಾಸ್ ಮಾಡಿ ಆ ಕಡೆ ಆಟೋ ಹತ್ತಬೇಕು. ನೋಡೋಣ, ಇಲ್ಲೆರಡು ಆಟೋ ಬಂದವು, ವಿಚಾರಿಸ್ಕೊಂಡು ಬರ್ತೀನಿ. ಹೆಂಗೋ ಇಲ್ಲೇ ಆಟೋ ಸಿಕ್ತು. ರೋಡ್ ಕ್ರಾಸ್ ಮಾಡೋದು ತಪ್ಪಿತು. ಇವಾಗ ಸ್ವಲ್ಪ ಹೇರ್ ಕಟ್ ಮಾಡಿಸಿದ್ದೆ, ಮಾಡಿಸ್ಕೊಂಡು ಸೀದಾ ಮನೆ ಹತ್ರನೇ ಹೋಗಿ ಇಳಿತೀನಿ. ಗೈಸ್, ಇಲ್ಲಿ ನೋಡಿ, ನಮ್ಮ ಲಕ್ಕಿಗೆ ಮನೆಗೆ ಬರ್ತಾಗಿ ಎಷ್ಟು ಖುಷಿ ಆಗ್ತೈತೆ. ನನ್ನ ಮಗನ ನೋಡಿ ಫುಲ್ಲು ಕುಂದಾಡ್ತಾವಳೆ. ಓನೇ ಏನು ಸಾಕು ಹೋಗಿ ನೀರು ಕುಡಿ ಹೋಗು. ಕರಿ ಲಕ್ಕಿ ಕರಿಯೋ. ಲಕ್ಕು ನೀನು ಡೊಮ್ ಡಬಕ್ಕಾಗಿದೆಯಾ ಲಕ್ಕು. ಇವಾಗ ಮೇಲ್ಗಡೆ ಬಂದೆ ಅತ್ತೆಯರ ಮನೆಗೆ. ಇಲ್ಲಿ ನೋಡಿ, ಇದೆಲ್ಲ ಆವಾಗ ನಾನು ಗೆಡ್ಡೆ ಹಾಕಿದ್ದೆ. ಇವಾಗ ಮಳೆಗಾಲ ಆಗಿರೋದ್ರಿಂದ ಎಲ್ಲನೂ ಫ್ಲವರ್ಸ್ ಬಿಟ್ಟಿದ್ದಾವೆ. ಕೆಳಗಡೆಯಿಂದ ಅಂತೂ ನೋಡೋದಕ್ಕೆ ಮಸ್ತಾಗಿ ಕಾಣುತ್ತೆ. ಚೆನ್ನಾಗಿತ್ತು. ಗೈಸ್, ಗ್ರ್ಯಾಂಡಾಗೇನು ಮಾಡ್ತಾ ಇಲ್ಲ, ತುಂಬ ಅಂದರೆ ತುಂಬ ಸಿಂಪಲಾಗೇ ಮಾಡ್ತಾ ಇದ್ದೀವಿ. ಬಲೂನ್ಸ್ ಎಲ್ಲ ತರಿಸಿದ್ವಿ, ಹಾಗಾಗಿ ಸ್ವಲ್ಪ ಡೆಕೋರೇಷನ್ ಮಾಡೋಣ ಅಂತ ಹೇಳಿ ಇವಾಗ ನಾವೇ ಸುಮ್ಮನೆ ಡೆಕೋರೇಷನ್ ಮಾಡ್ತಾ ಇದ್ದೀವಿ. ಸಿಂಪಲಾಗಿ ಒಂದು ಕೇಕ್ ತಂದು ಕಟ್ ಮಾಡಿ ಸೆಲೆಬ್ರೇಟ್ ಮಾಡೋದು. ಗೈಸ್ ನೋಡಿ, ಅರ್ಧ ಗಂಟೆಯಲ್ಲಿ ಈ ಥರ ಡೆಕೋರೇಟ್ ಮಾಡಿದ್ವಿ. ಆಮೇಲೆ ತಗೋದು ಹುಷಾರು ಎದ್ರುಕೊಂಡವನು. ಇವಾಗ ಚೆನ್ನಾಗೇ ಬರಲ್ಲ. ಏನ್ರಿ ನೀವು? Happy birthday to you. Happy birthday to you, Guru. Happy birthday to you.
ತೆಗಿ ನೀನೇ ಕಲಿಬೇಕು ಬಾ ಕೈ ತೆಗಿ ಚಿನ್ನ. ಬರ್ರಿ ಈ ಕಡೆ ಬರ್ರಿ ನಿಂತ್ಕೊಳ್ಳಿ ಒಂಚೂರು ಬರ ಬರ ಚಿನ್ನ ಇನ್ನೊಂದು ತಕ್ಕಂತೀಯ ಚೂರು 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 ಬರ್ತೀನಿ ಬರಕ ಅವು ಕಟ್ ಮಾಡ್ಬೇಕು ಅವ್ನು ಏನನ್ನ ತಿನ್ನಿಸ್ಲಿ ಸುಮ್ಮನೆ. ಒಂದು ಸ್ಪೂನ್ ಕೊಡೆ ಅವ್ನ ಆಸೆ ಆಗಿದೆ ಹಾಂ ಅಯ್ಯಪ್ಪ ನೀವೇ ಹಣ್ಣು ತುಂಬ ತಿಂದ್ಬಿಡ್ರಿ ಕಟ್ ಮಾಡಿ ಎಲ್ಲರೂ ಕೊಡು ಎಲ್ಲರೂ ಕೊಡು ನಾವು ಬರಕೊಂಡು ಕೊಡು ಬರಕೊಂಡು ಎಟ್ಗಿಟ್ಟಿಯೋ ಗಂಟ್ಲಿಗೆ. ಇದೇ ಬೆಕ್ಕಿನ ಕಣ್ತರ ಗೊತ್ತೈತೆ. ನೋಡಿದ್ರಲ್ಲ ಗಾಯ್ಸ್, ಇವತ್ತಿಂದು ಸಿಂಪಲ್ ಆಗಿರೋ ಒಂದು ಬ್ಲಾಗು. ಅರ್ಜೆಂಟಲ್ಲೇ ತುಮಕೂರಿಗೆ ಬಂದೆ, ಅರ್ಜೆಂಟಲ್ಲೇ ಹೋಗ್ತಾ ಇದ್ದೀನಿ. ಊಟನೂ ಮಾಡೋಕ್ಕಾಗಲಿಲ್ಲ, ಟೈಮ್ ಆಯಿತು ಅಂತ ಹೇಳಿ ಅಮ್ಮನೂ ಅತ್ತೆ ಬಾಕ್ಸ್ ಕೊಟ್ಟಿದ್ದಾರೆ. ಮನೆಗೆ ಹೋಗಿ ಹಸ್ಬೆಂಡ್ ಜೊತೆಗೆ ಊಟ ಮಾಡಬೇಕು. 4:15 ಬಂದೆ, 7:15 ಬಸ್ ಹತ್ತಿದ್ದೀನಿ. ಇವತ್ತಿನ ಸಿಂಪಲ್ ಆಗಿರೋ ಬ್ಲಾಗ್ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಮತ್ತೆ ನಾನು ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ನನ್ನ ಪೇಜ್ನ ಫಾಲೋ ಮಾಡ್ತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.